ಅರ್ಥಪದ್ಧತಿ. ಯದ್ಧಾತ್ರ ನಿಜಫಾಲಪಟ್ಟಲಿಖಿತಂ ಸ್ತೋಕಂ ಮಹದ್ವಾ ಧನಂ. ಅರ್ಥಪದ್ಧತಿ. ಯದ್ಧಾತ್ರ ನಿಜಫಾಲಪಟ್ಟಲಿಖಿತಂ ಸ್ತೋಕಂ ಮಹದ್ವಾ ಧನಂ. ತತ್ಪ್ರಾಪ್ನೋತಿ ಮರುಸ್ಥಲೇಪಿ ನಿತರಾಂ ಮೇರೌ ಚ ನಾತೋಧಿಕಂ. ತತ್ಪ್ರಾಪ್ನೋತಿ ಮರುಸ್ಥಲೇಪಿ ನಿತರಾಂ ಮೇರೌ ಚ ನಾತೋಧಿಕಂ. ತದ್ಧೀರೋ ಭವ ವಿತ್ತವತ್ಸು ಕೃಪಣಾಂ ವೃತ್ತಿಂ ವೃಥಾ ಮಾ ಕೃತಾಃ. ತದ್ಧೀರೋ ಭವ ವಿತ್ತವತ್ಸು ಕೃಪಣಾಂ ವೃತ್ತಿಂ ವೃಥಾಂ ಆಕೃತಾಃ. ಕೂಪೇ ಪಶ್ಯ ಪಯೋನಿಧಾವಪಿ ಘಟೋ ಗೃಹ್ಣಾತಿ ತುಲ್ಯಂ ಜಲಂ. ಕೂಪೇ ಪಶ್ಯ ಪಯೋನಿಧಾವಪಿ ಘಟೋ ಗೃಹ್ಣಾತಿ ತುಲ್ಯಂ ಜಲಂ. ಯಾರಿಗೆ ಏನು ಲಭ್ಯವೋ ಅವರಿಗೆ ಅದೇ ದೊರಕುತ್ತದೆ. ಬ್ರಹ್ಮನು ತನ್ನ ಹಣೆಯ ಮೇಲೆ ಬರೆದದ್ದು ಅಲ್ಪವೇ ಆಗಲಿ ಹೆಚ್ಚಿನದೇ ಆಗಲಿ ಅದನ್ನೇ ಮರುಭೂಮಿಯಲ್ಲಾದರೂ ಮಾನವ ಪಡೆದೇ ಪಡೆಯುತ್ತಾನೆ. ಮೇರು ಪ್ರದೇಶಕ್ಕೆ ಹೋದರೂ ಅದಕ್ಕಿಂತ ಹೆಚ್ಚಿನದನ್ನು ಪಡೆಯಲಾರ. ಆದುದರಿಂದ ಧೈರ್ಯವನ್ನು ತಳೆ. ಧನಿಕರಲ್ಲಿ ದೀನನಂತೆ ನಡೆದುಕೊಳ್ಳಬೇಡ. ನೋಡು, ಬಾವಿಯಲ್ಲಿಯೇ ಆಗಲಿ ಸಮುದ್ರದಲ್ಲಿಯೇ ಆಗಲಿ ತನ್ನ ಅಳತೆಗೆ ಸಮನಾದಷ್ಟೇ ನೀರನ್ನು ಗಡಿಗೆ ತುಂಬಿಕೊಳ್ಳಬಹುದು. One gets only what he deserves. Whatever Brahma has scripted on the forehead of a person, that alone will he get, in a small or a big measure. He may be in the midst of a desert or on the top of Mount Meru. He will not get anything more than what he is destined to get. Be steady and constant in your mind. Do not be miserable through jealousy of the rich people. If you dip a pot in water, it will bring the same measure of water, whether it is from a well or from an ocean.